ಒಂದಿನ ನಾನೊಂದು ಶುಭ ಕಾರ್ಯಕ್ಕೆ ಹೋದಾಗ ಅಲ್ಲಿ ತಂದೆ ಮಗಳನ್ನ ನೋಡ್ದೆ. ಆ ಮಗಳು ತನ್ನ ತಂದೆಗೆ ಗೌರವನೇ ಕೊಡ್ತಾ ಇರ್ಲಿಲ್ಲ. ಎಲ್ಲಾರ ಮುಂದೆನೂ ತುಂಬಾ ಹೀನವಾಗಿ ನಡ್ಕೊಂತ ಇದ್ಲು. ಅವಳು ನನ್ನ ಹತ್ರ ಬಂದಾಗ ನಾನ್ ಕೇಳ್ದೆ, ಏನಮ್ಮ ನಿಮ್ ತಂದೆಗೆ ಸ್ವಲ್ಪ ಕೂಡ ಮರ್ಯಾದೆ ಕೊಡ್ತಾ ಇಲ್ವಲ್ಲ, ನೀನು ಮಾಡ್ತಾ ಇರೋದು ಸರಿನಾ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನೋಡಿ ಆಂಟಿ, ನಾನು ಚೆನ್ನಾಗಿ ಓದ್ಕೊಂಡಿದ್ದೀನಿ, ನಾನು ದೊಡ್ಡೋಳಾಗಿದ್ದೀನಿ. ಈಗ ನನ್ನನ್ನೇ ಎಲ್ಲಾರ ಮುಂದೆನೂ ಸುಮ್ನೆ ಏನಾದ್ರೂ ಒಂದು ಮಾತಾಡ್ತಾ ಇರ್ತಾರೆ, ಸುಮ್ನೆ ಏನೋ ಒಂದು ಬುದ್ಧಿ ಹೇಳ್ತಾ ಇರ್ತಾರೆ, ನನ್ಗೇನ್ ಬುದ್ಧಿ ಇಲ್ವಾ ಅಂತ ಕೇಳ್ತಾಳೆ. ನೋಡಮ್ಮ, ಇವಾಗ ನಾನೊಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ನೀನು ಕರೆಕ್ಟ್ ಆಗಿ ಆನ್ಸರ್ ಕೊಟ್ರೆ ನೀನೇ ಕರೆಕ್ಟ್ ಅಂತ ನಾನು ಒಪ್ಕೊಳ್ತೀನಿ ಅಂತ ಹೇಳ್ದೆ. ಆಗ ಅವಳು ಸರಿ ಆಯ್ತು ಅಂದ್ಲು. ನಾನ್ ಕೇಳ್ದೆ, ನಿಮ್ ಮನೆಯಲ್ಲಿ ಒಂದು ನಾಯಿ ಸಾಕ್ತಾ ಇರ್ತೀರಿ, ಆ ನಾಯಿಗೆ ನೀನು ಒಂದು ಬನ್ ಕೊಟ್ಟು ಒಂದು 100 ರೂಪಾಯಿ ನೋಟ್ ಇಡ್ತೀಯಾ? ಆ ನಾಯಿ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ? ಬನ್ನು ತಗೊಳುತ್ತೋ ಇಲ್ಲ 100 ರೂಪಾಯಿ ನೋಟ್ ತಗೊಳುತ್ತೋ ಅಂತ ನಾನು ಕೇಳಿದಾಗ ಆ ಹುಡುಗಿ ಕೊಟ್ಟ ಉತ್ತರ, ಆಬ್ವಿಯಸ್ಲಿ ಆ ನಾಯಿ ಬನ್ನೆ ತಗೊಳುತ್ತೆ ಅಂತಂದ್ಲು. ಯಾಕೆ? ಅದಕ್ಕೆ 100 ರೂಪಾಯಿ ತಗೊಂಡ್ರೆ ಅದಕ್ಕೆ ಇನ್ನ ಹತ್ರಷ್ಟು ನಾನು ಬಂದ್ ತಗೋಬಹುದು ಅನ್ನೋ ಒಂದು ವಿವೇಚನೆ ಆಗ್ಲಿ ಬುದ್ಧಿ ಆಗ್ಲಿ ಆ ನಾಯಿಗೆ ಇರಲ್ಲ ಅಲ್ವಾ, ಅದಕ್ಕೆ ಅದು ಬನ್ನೆ ತಗೊಳುತ್ತೆ ಅಂತಂದಾಗ ಅವಾಗ ನಾನು ಹೇಳ್ದೆ, ಹೌದು ನೋಡಮ್ಮ, ನೋಡು ನಿನ್ನ ಬುದ್ಧಿ ಆ ನಾಯಿಗಿದ್ದಂಗೆ ಇದೆ. ಯಾಕೆ ಅಂದ್ರೆ ನೀನು ಹುಟ್ಟಿದಾಗ ನಿಮ್ಮ ತಂದೆ ತಾಯಿಗಳು ಎಷ್ಟು ಸಂತೋಷ ಪಟ್ಟಿರ್ತಾರೆ, ಎಷ್ಟು ಆರೈಕೆ ಮಾಡಿ ನಿನ್ನ ವಿದ್ಯಾಭ್ಯಾಸ ಕೊಟ್ಟು ನಿನ್ನ ಇಷ್ಟರ ಮಟ್ಟಿಗೆ ಬೆಳೆಸಿರ್ತಾರೆ. ಇವಾಗ ಅವ್ರಿಗೆ ಬುದ್ಧಿನೇ ಇಲ್ಲ ಅಂತೀಯಲ್ಲ, ಅವಾಗ ನೀನ್ ಹುಟ್ಟಿದ ತಕ್ಷಣ ಅವ್ರ ಬುದ್ಧಿ ಅಲ್ಲಿಗೆ ಸ್ಟಾಪ್ ಆಗೋಯ್ತಾ? ನಿನ್ ಜೊತೆ ಅವರ ಒಂದು ಬುದ್ಧಿ ಆಗ್ಲಿ ಅವರ ಅನುಭವಗಳಾಗ್ಲಿ ನಿನ್ ಜೊತೆ ಬೆಳೆದಿರೋದಿಲ್ವಾ? ನಿನಗಿಂತ ದೊಡ್ಡವ್ರಲ್ವಾ, ಹೇಗ್ ನಡ್ಕೋಬೇಕು, ಹೇಗ್ ಮಾತಾಡ್ಬೇಕು ಅನ್ನೋ ರೆಸ್ಪೆಕ್ಟ್ ನೀನ್ ಕೊಡದೇ ಇದ್ಮೇಲೆ ನೀನು ಕಲ್ತು ವಿದ್ಯೆ ಏನಕ್ಕಮ್ಮ ಪ್ರಯೋಜನ? ನೋಡು, ಒಬ್ಬ ತಾಯಿ ತನ್ನ ಮಗುಗೆ ಜನ್ಮ ಕೊಡ್ಬೇಕಾದ್ರೆ, ಆ ಮಗು ಮಡಿಲಿಗೆ ಬರ್ಬೇಕಾದ್ರೆ 9 ತಿಂಗಳು ಕಾಯ್ತಾಳೆ ಒಬ್ಬ ತಾಯಿ. ಅದೇ ಆ ಜೀವನ ಪೂರ್ತಿ ಅವಳ ಜೊತೆ ಬದುಕ್ಬೇಕು ಅಂದ್ರೆ 7 ಜನ್ಮದ ಒಂದು ಋಣಾನುಬಂಧ ಇರ್ಬೇಕು. ಅಂತೆ ತಂದೆ ತಾಯಿಗಳನ್ನ ನಾವು ಗೌರವಿಸ್ಲಿಲ್ಲ ಅಂದ್ರೆ ಏಕೆ? ಇವತ್ತಿನ ದಿವಸ ನೀವು ಯಾವ ಒಂದು ಒಳ್ಳೆ ಹುದ್ದೆ ಮಾಡ್ತಾ ಇದ್ರು, ನೀವು ವಿದ್ಯೆ ಕಲ್ತಿದ್ರು ಕೂಡ ಅದು ನಿಮ್ಮ ತಂದೆ ತಾಯಿಗಳು ನಿಮ್ಗೆ ಕೊಟ್ಟಂತ ಭಿಕ್ಷೆ. ಅದು ಅವ್ರ ಹತ್ರ ನೀವು ಭಿಕ್ಷೆ ತಗೊಂಡು ಇವತ್ತು ನಿಮ್ಮ ತಂದೆ ತಾಯಿಗಳಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಇದು ಸರಿನಾ? ಇದು ಎಷ್ಟರ ಮಟ್ಟಿಗೆ ಸರಿ? ಇದು ಯಾವ ತರ ವಿದ್ಯಾಭ್ಯಾಸ? ಯಾವ ಶಾಲೆಯಲ್ಲಿ ನಿಮ್ಗೆ ಈ ತರ ವಿದ್ಯಾಭ್ಯಾಸ ಹೇಳ್ಕೊಡ್ತಾರೆ ಹೇಳಿ? ಇಲ್ಲಿ ಇದು ಯಾರು ಹೇಳ್ಕೊಡೋ ಅಂತದ್ದಲ್ಲ. ಇದು ವಿದ್ಯಾಭ್ಯಾಸದ ಜೊತೆಗೆ ನಮ್ಮ ಬೆಳವಣಿಗೆಗೆ ಜೊತೆಗೆ ನಾವು ಕಲ್ತ್ಕೋಬೇಕಾಗಿರ್ತಕ್ಕಂಥದ್ದು ಪಾಠಗಳಿದು. ಸಾಮಾಜಿಕವಾಗಿ ನಾವು ಕಲ್ತ್ಕೋಬೇಕಾಗಿರೋದು, ದೊಡ್ಡವ್ರು ಬಂದ್ರೆ ಹೇಗ್ ಮರ್ಯಾದೆ ಕೊಡ್ಬೇಕು, ಸಣ್ಣವ್ರು ಬಂದ್ರೆ ಹೇಗ್ ಪ್ರೀತಿ ಕೊಡ್ಬೇಕು, ನಮ್ಮ ಸರಿಸಮಾನ ಇರೋರು ಬಂದ್ರೆ ಅವ್ರ ಹತ್ರ ಹೇಗ್ ನಡ್ಕೋಬೇಕು ಅನ್ನೋದು ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಅದು ನಮ್ಮ ಸಂಸ್ಕೃತಿಯಲ್ಲೇ ಇರುತ್ತೆ. ಅದು ತಾನಾಗಿ ಎಲ್ಲ ಕಲಿತಾ ಹೋಗ್ಬೇಕು. ದಯವಿಟ್ಟು ಎಲ್ಲಾ ಮಕ್ಳಿಗೂ ನಾನು ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ತಂದೆ ತಾಯಿಗಳನ್ನ ಗೌರವಿಸಿ, ಪ್ರೀತಿಸಿ, ಅವ್ರಿಗೆ ಸ್ವಲ್ಪನೇ ಸ್ವಲ್ಪ ಮರ್ಯಾದೆ ಕೊಡಿ ಸಾಕು. ನೀವು ನಿಮ್ಮ ಹತ್ರ ಇನ್ನು ಏನು ಕೇಳೋದಿಲ್ಲ. ಯಾಕೆ ಅಂದ್ರೆ ಅವರು ನಿಮಗ್ ಜನ್ಮ ಕೊಟ್ಟಿದ ತಕ್ಷಣ ಅವರ ಆಸೆಗಳನ್ನೆಲ್ಲ ಬಿಟ್ಬಿಟ್ಟಿರ್ತಾರೆ, ಅವ್ರ ಕನಸುಗಳನ್ನೆಲ್ಲ ಬಿಟ್ಬಿಟ್ಟಿರ್ತಾರೆ. ಒಬ್ಬ ತಂದೆ ಆದವನು ಕೆಲಸ ಮಾಡಿ ಸಂಪಾದನೆ ಮಾಡಿ ಮನೆಗ್ ದುಡ್ಡು ತಗೋ ಬರ್ತಾನೆ ಅಂದ್ರೆ ಅದು ಕೇವಲ ತನ್ನ ಮಕ್ಕಳ ಭವಿಷ್ಯಕ್ಕಾಗಿ ನನ್ನನ್ನ ನಂಬ್ಕೊಂಡಿದ್ದಾರೆ ಅನ್ನೋ ಒಂದು ಇದ್ರ ಮೇಲೆ ಬದುಕ್ತಾ ಇರ್ತಾರೆ. ಅಂತ ಒಬ್ಬ ಜವಾಬ್ದಾರಿಯುತ ತಂದೆ ತಾಯಿಗಳಿಗೆ ಗೌರವ ಕೊಡೋದು ಕೂಡ ನಮ್ ಜವಾಬ್ದಾರಿನೇ ಆಗಿರುತ್ತೆ. ಹಾಗಾಗಿ ಎಲ್ಲರ ಹತ್ರ ಮತ್ತೆ ಕೇಳ್ಕೊಳ್ಳೋದು ನಾನೊಂದೇ, ನೀವು ಅವ್ರಿಗೆ ಅಂದ್ರೆ ಅವರು ಆಡಂಬರ ಜೀವನ ಕೊಡದೆ ಇದ್ರು ಮನೆಗ್ ಬಂದ ತಕ್ಷಣ ಏನಪ್ಪ ಊಟ ಮಾಡ್ದ, ಏನಮ್ಮ ಊಟ ಮಾಡ್ದ ಅಂತ ಒಂದ್ 2 ಮಾತಷ್ಟೇ, 2 ಮಾತು ಕೇಳಿ ಮತ್ತೆ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಅವರ ಕಾಲನ್ನ ಮುಟ್ಟಿ ನಮಸ್ಕಾರ ಮಾಡಿ
ಹೋಗ್ ಬರ್ತೀವಿ ಅಂತ ಹೇಳಿ ನೀವು ಕಾಲ್ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ನಿಮ್ ಕೀಳರಿಮೆ ಏನು ಇಲ್ಲ, ನಿಮ್ಮ ಮರ್ಯಾದೆ ಗೌರವ ಏನು ಕಡಿಮೆ ಆಗೋದಿಲ್ಲ. ಯಾಕೆಂದ್ರೆ ನೀನು ಕಾಲು ಮುಟ್ಟಿದ ತಕ್ಷಣ ಆ ತಂದೆ ಆಗ್ಲಿ ತಾಯಿ ಆಗ್ಲಿ ನಿನಗೆ ಆಶೀರ್ವಾದ ಕೊಟ್ಟಾಗ ಅವರಲ್ಲಿರ್ತಕ್ಕಂಥ ಒಳ್ಳೆ ಪಾಸಿಟಿವ್ ಎನರ್ಜಿ ನಿನ್ಗೆ ಪಾಸ್ ಆಗುತ್ತೆ. ಆಗ ನಿನ್ಗೆ ಒಳ್ಳೇದೇ ಆಗುತ್ತೆ. ಈ ಅಭ್ಯಾಸನ ಎಲ್ಲರೂ ದಯವಿಟ್ಟು ಮಾಡಿ. ಯಾರು ಇದನ್ನ ಬೇರೆ ರೀತಿಯಲ್ಲಿ ತಿಳ್ಕೊಬೇಡಿ. ನನಗ್ ಗೊತ್ತಿದ್ದು ನನಗನ್ಸಿದ್ದನ್ನ 2 ಮಾತು ಹೇಳಿದ್ದೀನಿ. ದಯವಿಟ್ಟು ಏನಾದ್ರೂ ತಪ್ಪು ಹೇಳಿದ್ರೆ ಕ್ಷಮೆ. ಸನ್ಮಾನ ದೊಡ್ಡದಲ್ಲ, ಸಂಸ್ಕಾರ ದೊಡ್ಡದು. ಹಣ ದೊಡ್ಡದಲ್ಲ, ಗುಣ ದೊಡ್ಡದು.